ಹೊಸ ವರ್ಷದ ಆರಂಭದಲ್ಲೇ ಜನರಿಗೆ ಶಾಕ್ ಕಾದಿದೆ. ರಾಜ್ಯದ ಜನರಿಗೆ ಬಸ್ ದರ ಏರಿಕೆ ಬಿಸಿ ತಟ್ತಾ ಇದೆ. 15% ಬಸ್ ದರ ಏರಿಕೆಗೆ ಕ್ಯಾಬಿನೆಟ್ ಅಸ್ತು ಎಂದಿದೆ. ಜನವರಿ 5ರಿಂದಲೇ ಬಸ್ ಟಿಕೆಟ್ ದರ ಏರಿಕೆ ಆಗ್ತಾ ಇದೆ. 10 ವರ್ಷಗಳ ಬಳಿಕ ಬಿಎಂಟಿಸಿ ಪ್ರಯಾಣ ದರ ಏರಿಕೆ ಮಾಡಲಾಗಿದೆ. 5 ವರ್ಷಗಳ ಬಳಿಕ ಕೆಎಸ್ಆರ್ಟಿಸಿ ಪ್ರಯಾಣದ ದರವನ್ನು ಏರಿಸಲಾಗಿದೆ. ಬನ್ನಿ ಮಾತಾಡೋಣ ಸರ್. ಇವತ್ತು ಕ್ಯಾಬಿನೆಟ್ನಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಒಪ್ಪಿಗೆನ ಸರ್ಕಾರ ಕೊಟ್ಟಿದೆ. ಎಷ್ಟು ಪರ್ಸೆಂಟ್ ಆಗಿದೆ? ಯಾಕೆ ಈ ಒಂದು ಹೆಚ್ಚಳ ಯಾಕೆ ಅಂದರೆ 2020 ಜನವರಿ 25ನೇ ತಾರೀಕು ಟಿಕೆಟ್ ದರ ಏರಿಸಿದ್ದು ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTCನಲ್ಲಿ. BMTCನಲ್ಲಿ 2014ರಲ್ಲಿ ಟಿಕೆಟ್ ದರ ಏರಿಸಿದ್ದು. 2014 ಅಂದರೆ 10 ವರ್ಷ ಆಯಿತು. ಇದು 2020 ಜನವರಿ ಅಂದರೆ ಈ ಜನವರಿ 25ಕ್ಕೆ 5 ವರ್ಷ ಆಯಿತು. ಹಿಂದೆ ಡೀಸೆಲ್ ಬೆಲೆ ಎಷ್ಟಿತ್ತು, ಸ್ಯಾಲ್ರೀಸ್ ಎಷ್ಟಿತ್ತು, ವೇರ್ ಆ್ಯಂಡ್ ಟೇರ್ ಎಷ್ಟಿತ್ತು, ಈಗ ಅದಕ್ಕೆ ಲೆಕ್ಕ ಹಾಕಿ ನಮ್ಮ ಸಂಸ್ಥೆಗಳವರು ಅಂದರೆ 4 ಕಾರ್ಪೊರೇಷನ್ನವರು ನಮಗೆ ಪ್ರಪೋಸಲ್ ಕೊಟ್ಟಿದ್ದರು. ಡೀಸೆಲ್ಗೆ ಒಟ್ಟು 5 ವರ್ಷಕ್ಕೆ ಮುಂಚೆ ನಮಗೆ ಖರ್ಚಾಗ್ತಾ ಇದ್ದಿದ್ದು 9,16,00,000. ಇವತ್ತು 13,21,00,000. ಅಂದರೆ 4 ಕೋಟಿ ನಮಗೆ ಜಾಸ್ತಿ ಡೀಸೆಲ್ ಒಂದು ದಿನಕ್ಕೆ ಖರ್ಚಾಗ್ತಾ ಇದೆ. ಸ್ಯಾಲ್ರೀಸು 2020ರಲ್ಲಿ 12,85,00,000 ಆಗೋದು ಒಂದು ದಿನಕ್ಕೆ. ಈಗ 18,36,00,000 ಆಗ್ತಾಯಿದೆ. ಅಂದರೆ ಒಂದು ದಿನಕ್ಕೆ ಸ್ಯಾಲ್ರೀಸೇ 6 ಕೋಟಿ ಜಾಸ್ತಿ ಆಗ್ತಾಯಿದೆ. ಮತ್ತು ಇದ್ರ ಜೊತೆಗೆ ಇನ್ನೂ ವೇರ್ ಆ್ಯಂಡ್ ಟೇರು ಎಲ್ಲ ಲೆಕ್ಕ ಹಾಕಿದರೆ ಖರ್ಚು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಬೋರ್ಡುಗಳು ನಮಗೆ ಬೆಲೆ ಏರಿಕೆ ಮಾಡಿ ಅಂತ 5-6 ತಿಂಗಳ ಮುಂಚೆನೇ ಪ್ರಸ್ತಾವನೆ ಕೊಟ್ಟಿದ್ದರು. ಇವತ್ತು ಕ್ಯಾಬಿನೆಟ್ ತೊಗೊಂಡೋಗಿದ್ದೆ. ಕ್ಯಾಬಿನೆಟ್ಟಲ್ಲಿ ನಮಗೆ 15% ಏರಿಕೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಮತ್ತು ನಮಗೆ ಇನ್ನೊಂದೇನಾಗಿದೆ ಅಂದರೆ BJP ಸರ್ಕಾರ ನಮಗೆ ಅವ್ರ ಅಧಿಕಾರ ತಗೊಂಡಂಥ ಸಂದರ್ಭದಲ್ಲಿ ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಾನು ರೇವಣ್ಣವರು. ಅವರು ನಾವು ಬಿಟ್ಟೋದಂಥ ಸಾಲ ಕೇವಲ 13,71,00,000. ಆದರೆ ನಮಗೆ ಅಧಿಕಾರ ಹಸ್ತಾಂತರ ಆದಾಗ BJPಯವರಿಂದ ಕಾಂಗ್ರೆಸ್ಗೆ 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಹೊಸ ವರ್ಷದ ಆರಂಭದಲ್ಲೇ ಜನರಿಗೆ ಶಾಕ್ ಎದುರಾಗಿದೆ. ರಾಜ್ಯದ ಜನರಿಗೆ ಬಸ್ ದರ ಏರಿಕೆಯ ಬಿಸಿ ತಟ್ತಾ ಇದೆ. 15% ಬಸ್ ದರವನ್ನು ಏರಿಕೆ ಮಾಡಲಾಗಿದೆ.